ಸೊ ಕಳೆದ ಎಪಿಸೋಡಲ್ಲಿ ಹಾರ್ಟ್ ಹೆಲ್ತ್ನ ಬಗ್ಗೆ ಮಾತಾಡ್ತಾ ಕಾರ್ಡಿಯಾಕ್ ಅರೆಸ್ಟ್ ಬಗ್ಗೆ, ಹಾರ್ಟ್ ಅಟ್ಯಾಕ್ ಬಗ್ಗೆ ಆ್ಯಂಡ್ ಆಲ್ಸೋ ಹಾರ್ಟ್ ಫೇಲ್ಯೂರ್ನ ಬಗ್ಗೆ ಕೂಡ ಮಾತಾಡಿದ್ವಿ. ಆ್ಯಂಡ್ ಯಾವೆಲ್ಲ ಟೆಸ್ಟ್ಗಳನ್ನು ನೀವು ಮಾಡಿಸ್ಕೋಬಹುದು, ಅದು ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಅವೈಲೇಬಲ್ ಇದೆಯಾ, ಎಸ್ ಆಫ್ ಕೋರ್ಸ್ ಯಾವ್ಯಾವ್ದು ಅನ್ನೋದು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ತು. ಬಟ್ ಈ ಎಪಿಸೋಡಲ್ಲಿ ಕೋರ್ಸ್ ಹಾರ್ಟ್ ಹೆಲ್ತ್ನ ಬಗ್ಗೆನೇ ಮಾತಾಡ್ತಾ, ಡಾಕ್ಟರ್ ಕ್ಯಾನ್ ವಿ ಬಿಗಿನ್ ವಿತ್ ಸೈಲೆಂಟ್ ಹಾರ್ಟ್ ಅಟ್ಯಾಕ್? ಈ ಟರ್ಮ್ ಕೇಳಿದೀವಿ, ಬಟ್ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಹಾರ್ಟ್ ಅಟ್ಯಾಕ್ ಅಂಡ್ ಅ ಸೈಲೆಂಟ್ ಹಾರ್ಟ್ ಅಟ್ಯಾಕ್? ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತಂದ್ರೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ದೆ ಇರೋ ಥರ. ಡಯಾಬಿಟಿಸ್ ಇರೋರಲ್ಲಿ ಏನಾಗಿರುತ್ತೆ, ಅವರಲ್ಲಿ ನರಗಳ ವೀಕ್ನೆಸ್ ಇರುತ್ತೆ. ಸೊ ಹಾಗಾಗಿ ಪೇಯ್ನ್ ಅವ್ರು ಎಕ್ಸ್ಪೀರಿಯನ್ಸ್ ಮಾಡದೇ ಇರ್ಬೋದು. ಮತ್ತೆ ಈ ನಿದ್ದೆ ಮಾಡಬೇಕಾದ್ರೆ ಏನಾದರೂ ಪೇಯ್ನ್ ತಿಳ್ಕೊಂಡಿಲ್ಲ ಅಂದರೆ, ಅಥವಾ ಆ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆದರೆ ಸೈಲೆಂಟ್ ಅಂತ ಹೇಳ್ತೀವಿ. ಯಾರಿಗೆ ಯಾಕೆ ಆ ದಿನ ಹಾರ್ಟ್ ಅಟ್ಯಾಕ್ ಬಂತು ಅಂತ ಪ್ರಿಡಿಕ್ಟ್ ಮಾಡೋದು ಕಷ್ಟ. We really don't know at this point of time why somebody developed a heart attack on Monday morning, or say we don't know. It is difficult to predict, or we don't know. But there's a survey which says that, right? Like Monday morning, highest heart attacks morning time ಅಲ್ಲಿ attacks ನಾರ್ಮಲ್ ಆಗಿ ಜಾಸ್ತಿ ಇರುತ್ತೆ. And ಎಲ್ಲ ಅಂದರೆ ದೇರ್ ಆಲ್ ಪಾಸ್ಚುಲೇಟ್ಸ್ ಅಥವಾ ದೇರ್ ಆಲ್ ಥಿಯರೀಸ್, ಬಟ್ ಡೆಫಿನೆಟ್ ಆಗಿ ನಮ್ಗೆ ಗೊತ್ತಿಲ್ಲ. ಇವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಇದರಿಂದ ಹಾರ್ಟ್ ಅಟ್ಯಾಕ್ ಬಂತು ಅಂತ ಹೇಳ್ಬೋದು. ಬಟ್ ಇವತ್ತೇ ಯಾಕೆ ಬಂತು ಅದು ನಾವು ಹೇಳೋದು ಸ್ವಲ್ಪ ಕಷ್ಟ. ಬಟ್ ಡೆಫಿನೆಟ್ಲಿ ಸಮ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ವಿಲ್ ಬಿ ದೇರ್ ಇನ್ ಫ್ಯೂ, ಬಟ್ ನಾಟ್ ಎವ್ರಿಥಿಂಗ್. ದೇರ್ ಆರ್ ಫ್ಯೂ ಮೋರ್ ಸ್ಟೇಟ್ಮೆಂಟ್ಸ್ ನನಗೆ ಮಿಥ್ಯಾ ಫ್ಯಾಕ್ಟರ್ ಅಂತ ನೀವು ಹೇಳಿ. ಹೆಣ್ಮಕ್ಳಿಗೆ ಹೆಚ್ಚು ಹಾರ್ಟ್ ಅಟ್ಯಾಕ್ಸ್ ಆಗ್ತಿದೆ ಇತ್ತೀಚಿನ ದಿನದಲ್ಲಿ ವೆನ್ ಕಂಪೇರ್ಡ್ ಟು ಮೆನ್. ಈ ಮೆನೋಪಾಸ್ ಆಗೋಕ್ಕೆ ಮುಂಚೆ, because of the periodic cycles, they are protected from heart attack, women. But post menopause they are same as men. However, women ಅಲ್ಲಿ ನಾವು ನೋಡಿರೋದೇನೆಂದರೆ, the extent of the disease is more. Their vessels will be smaller and their extent are more, and then their way of presenting may be slightly different. They tend to underplay their symptoms. ಈ ರೀತಿಯಾದ ಕೆಲವೊಂದು ವ್ಯತ್ಯಾಸಗಳಿದೆ. ಬಟ್ ಒನ್ಸ್ ದೇ ಕ್ರಾಸ್ ದೇರ್ ಫರ್ಟಿಲಿಟಿ ಸೈಕಲ್ಸ್ ಎಲ್ಲ ಮುಗಿದ್ಮೇಲೆ, ದೇ ಆರ್ ಈಕ್ವಲಿ ಪ್ರೋನ್ ಫಾರ್ ಮೆನ್ ಆ್ಯಂಡ್ ವಿಮೆನ್. For women over the age of 65 worldwide. Both men and women, both of us should take care of ourselves. ಆ್ಯಂಡ್ ನನ್ನ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್, ಇತ್ತೀಚಿನ ದಿನದಲ್ಲಿ ಎಲ್ಲರೂ ಗ್ಯಾಡ್ಜೆಟ್ಸ್ ಹಾಕೋತಾರೆ ಅವರ ಹೆಲ್ತ್ನ ಟ್ರ್ಯಾಕ್ ಮಾಡೋದಕ್ಕೆ, ಸ್ಲೀಪ್ನ, SpO2 ಮತ್ತು ಹಾರ್ಟ್ ಬೀಟ್ ಇದನ್ನು ಟ್ರ್ಯಾಕ್ ಮಾಡೋದಕ್ಕೆ. ಈ ಗ್ಯಾಡ್ಜೆಟ್ಸ್ ಹೆಲ್ತ್ ಇಶ್ಯೂಸ್ನ, ಎಸ್ಪೆಷಲಿ ಹಾರ್ಟ್ ಹೆಲ್ತ್ನ ಡಿಟೆಕ್ಟ್ ಮಾಡೋದಕ್ಕೆ ಆರ್ ದೇ ಹೆಲ್ಪ್ಫುಲ್? ಎಸ್, ಡೆಫಿನೆಟ್ಲಿ. ಈಗ ಸಪೋಸಿಂಗ್ ವಿ ವಾಂಟ್ ಸಂಬಡಿ ಟು ಡೂ ಎಕ್ಸರ್ಸೈಸ್, ಇವಾಗ ವೆಯ್ಟ್ ಕಡಿಮೆ ಆಗಬೇಕು, ಎಕ್ಸಸೈಸ್ ಮಾಡಬೇಕು, ಅಥವಾ ಅವರು ಸೆಡೆಂಟರಿ ಲೈಫ್ ಸ್ಟೈಲ್ನ ಬ್ರೇಕ್ ಮಾಡಬೇಕು, ಇವೆಲ್ಲ ಇರಬೇಕಾದ್ರೆ ದೀಸ್ ಗ್ಯಾಡ್ಜೆಟ್ಸ್ ಹೆಲ್ಪ್ ಅಸ್ ಸಮ್ ಆಬ್ಜೆಕ್ಟಿವ್ ಎವಿಡೆನ್ಸ್. ನಾನು ಶುರು ಮಾಡಿದಾಗ ಇಷ್ಟು ಮಾಡ್ಲಿಕ್ಕೆ ಆಗ್ತಿತ್ತು, ಆ ಟೈಮಲ್ಲಿ ಇಷ್ಟು ಹಾರ್ಟ್ ರೇಟ್ ಜಾಸ್ತಿ ಆಗ್ತಿತ್ತು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೈ ಹಾರ್ಟ್ ರೇಟ್ ರೆಸ್ಪಾನ್ಸ್ ಆಗಲಿ, ನನ್ನ ಕೆಪಾಸಿಟಿ ಆಗಲಿ ಜಾಸ್ತಿ ಆಗಿದೆ. ಅದು ಕೆಲವೊಂದು ಪ್ಯಾರಾಮೀಟರ್ಸ್ ಕೊಡುತ್ತೆ, VO2 ಅವೆಲ್ಲ. ದೀಸ್ ಆರ್ ಇಂಪ್ರೂವಿಂಗ್. ವಿ ಕ್ಯಾನ್ ಡೆಫಿನೆಟ್ಲಿ ಟ್ರ್ಯಾಕ್. ವೆನ್ ವಿ ಗೋ ಫಾರ್ ಎ ಕನ್ಸಲ್ಟೇಷನ್, ಇಟ್ ಕ್ಯಾನ್ ಆಲ್ವೇಸ್ ಬಿ ಡಿಸ್ಕಸ್. ಮೈ ಪ್ಯಾರಾಮೀಟರ್ಸ್ ಹ್ಯಾವ್ ಚೇಂಜ್ ದಿಸ್ ವೇ, ಹೌ ಆಮ್ ಐ ಡೂಯಿಂಗ್ ಇಟ್ ರೈಟ್ ಆರ್ ರಾಂಗ್ ಅನ್ನೋದನ್ನು ನಾವು ತಿಳ್ಕೊ. ಕರೆಕ್ಟ್. ಫಾರ್ ಎಕ್ಸಾಂಪಲ್, ಇವಾಗ ಸ್ಲೀಪ್ನ ಟ್ರ್ಯಾಕ್ ಮಾಡುತ್ತೆ, ವಿಚ್ ಇಸ್ ಅ ಗುಡ್ ಥಿಂಗ್ ಆಫ್ ಕೋರ್ಸ್, ಬಿಕಾಸ್ ನಾವು ಆವ್ರೇಜ್ ಆಗಿ ಎಷ್ಟು ಗಂಟೆಗಳ ಕಾಲ ಮಲಗ್ತಾ ಇದ್ದೀವಿ ಅನ್ನೋದು ನಮಗೆ ಅದರಿಂದ ಗೊತ್ತಾಗುತ್ತೆ. ಮೆನಿ ಸಿಂಪಲ್ ಥಿಂಗ್ಸ್ ವಿ ಟೆಂಡ್ ಟು overlook. Lack of sleep we discussed alva, it is also cause of heart attack. So you are missing out on sleep and abnormal timings of food. Also there have been gradually information is coming that they are all responsible for okay. Then the next statement is, left chest pain is always a heart issue unless otherwise proved. Okay, so any discomfort above the level of ನಮ್ಮ ಹೊಕ್ಕಳ ಭಾಗದಿಂದ ಮೇಲೆ, any pain, discomfort, sweating, some sense of unwellness, first time you are experiencing in life, it can be heart attack. So and the commonest thing is again heaviness, or ontara bhara ittange, some discomfort in the chest. That should, unless we have done some tests like at least a ECG, we should not assume it should be assumed as a heart attack. And once we do some test and then prove, then only we can relax. Okay. ಆ್ಯಂಡ್ ವಯಸ್ಸು ಹೆಚ್ಚಾಗ್ತಾ BP ಸ್ವಲ್ಪ ಜಾಸ್ತಿ ತೋರಿಸೋದು ಇಸ್ ಅಬ್ಸಲ್ಯೂಟ್ಲಿ ಫೈನ್ ಆ್ಯಂಡ್ ವಿ ಕ್ಯಾನ್ ಇಗ್ನೋರ್ ಇಟ್? ಇಲ್ಲ, BP has to be under control. Of course, as we become older, tendency of our blood pressure to increase is there, but keeping it in normal range is always good. Of course, ತುಂಬ ವಯಸ್ಸಾಗಿರೋರಲ್ಲಿ
ವಿ ಟೆನ್ ಟು ಬಿ ಲೀನಿಯಂಟ್ ಬಿಕಾಸ್ ತುಂಬ ಬಿ ಪಿ ಡ್ರಾಪ್ ಆದರೆ ಅವ್ರಿಗೆ ಸಿಂಪ್ಟಮ್ಸ್ ಬರುತ್ತೆ, ಬೀಳ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾವು ಲೀನಿಯಂಟ್ ಆಗಿರ್ತೀವಿ ಹೊರತು, ಬಟ್ ವಿ ಶುಡ್ ಕಂಟ್ರೋಲ್ ಇಟ್, ಕೀಪ್ ಇಟ್ ಇನ್ ದ ನಾರ್ಮಲ್. ಓಕೆ. ಸೊ ಹಾರ್ಟ್ ಡಿಸೀಸ್ ಇರೋರು ಅಥವಾ ಹಾರ್ಟ್ ಇಶ್ಯೂಸ್ ಇರೋರು ಎಷ್ಟು ಕಮ್ಮಿ ಸಾಧ್ಯನೋ ಅಷ್ಟು ಕಮ್ಮಿ ಕೊಬ್ಬಿನಂಶ ಸೇವಿಸಬೇಕು. ಕೊಬ್ಬಿನಂಶ ನಮ್ಮ ಆಹಾರದಲ್ಲಿ ಅವಶ್ಯಕತೆ ಇದೆ, ಆಯ್ತಾ, ಆದರೆ ಅನ್ಹೆಲ್ತಿ ಕೊಬ್ಬಿರಬಾರ್ದು, ಗುಡ್ ಫ್ಯಾಟ್ಸ್ ಇರಬೇಕು. ಗುಡ್ ಫ್ಯಾಟ್ಸ್ ಇರಬೇಕು. ಅನ್ಹೆಲ್ತಿ ಕೊಬ್ಬು ಅಂದರೆ ಡಾಲ್ಡಾ, ವನಸ್ಪತಿ, palm oil, all the refined oil. ಪ್ಲಾಂಟ್ ಬೇಸ್ಡ್ ಆಯಿಲ್ಸ್ ಆರ್ ಗುಡ್. ವಾಟ್ ವಿ ನೋ, ರಿಫೈನ್ಮೆಂಟ್ ಎಷ್ಟು ಕಡಿಮೆ ಇದ್ರೆ ಅಷ್ಟು ಒಳ್ಳೆಯದು. ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಮಲ್ಟಿಪಲ್ ಟೈಮ್ಸ್ ಫ್ರೈ ಮಾಡಿದಾಗ ಟ್ರಾನ್ಸ್ ಫ್ಯಾಟಿ ಆಸಿಡ್ ಜನ್ರೇಟ್ ಆಗುತ್ತೆ. ಈ ಪ್ಯಾಕ್ಡ್ ಫುಡ್ಸಲ್ಲಿ ಬಿಸ್ಕೆಟ್ಸು, ಬ್ರೆಡ್ಸು, ಅದರೊಳಗೆ ಎಲ್ಲ ಏನಿರುತ್ತೆ ನಾವು ಯಾವತ್ತು ಪ್ರಶ್ನೆ ಮಾಡಲ್ಲ, ನಾವು ಮನೆಗೆ ಕೊಂಡ್ಕೊಂಬರ್ಬೇಕಾದ್ರೆ ಮಾತ್ರ ಪ್ರಶ್ನೆ ಮಾಡ್ತೀವಿ. ಸೊ ನಾವು ಎಲ್ಲಿವರೆಗೂ ನಮ್ಮ ಆಹಾರನ ನಾವು ಮನೆಯಲ್ಲೇ ಅಂದರೆ ಕುಕ್ ಮಾಡ್ಕೊಂಡು ತಿಂತೀವಿ, ಅಲ್ಲಿವರೆಗೂ ವಿ ಆರ್ ಡೂಯಿಂಗ್ ರೈಟ್ ಜಾಬ್ ಅಂತ ನನಗೆ ಅನ್ಸುತ್ತೆ. ಐ ಜಸ್ಟ್ ಸ್ಟಾರ್ಟೆಡ್ ಆಫ್ ಟೆಲಿಂಗ್ ದಟ್ ಆಯಿಲ್ ಈಸ್ ಎಸೆನ್ಷಿಯಲ್ ಫಾರ್ ಅವರ್ ಹೆಲ್ತ್. ಸಮಥಿಂಗ್ ವಿಚ್ ಈಸ್ ನಾಟ್ ಎಸೆನ್ಷಿಯಲ್ ಆ್ಯಂಡ್ ವಿ ಆರ್ ಮೈಂಡ್ಲೆಸ್ಲಿ ಕನ್ಸ್ಯೂಮಿಂಗ್ ಶುಗರ್. ಆಯಿತಾ, ಶುಗರ್ ಈಸ್ ದ one thing which is not a food for any other living being other than Human being. human being. It's correct. Nobody in the world eats sugar except human being. We should look at how to control the sugar in our food, and most of it will be found in the packed foods, not the ones which we prepare at home. So And reading the labels is very important ಹಾಗಾಗಿ. 100%. Allah. Best So thing we is know ಯಾವ್ಯಾವ್ದ್ರಲ್ಲಿ ಏನೇನಿದೆ correct. ಅಂತ packaged foods I ಅಲ್ಲಿ. Yeah. totally agree. And the second thing is probably we should never reach a stage where should read a label. Okay. So when your mother or your or yourself cook your food, you don't need a label for that, right? So if we cook our food ourselves, you never need a label. And if you are forced to read a label, we should look at what am I leading Makes sense. a healthy Yeah. life ಅನ್ನೋದು. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಡೀಟೇಲ್ಡ್ ಆಗಿತ್ತು ನಿಮ್ಮ ಜೊತೆಗಿನ ಮಾತುಕತೆ. ಐ ಆಮ್ ವೆರಿ ಶ್ಯೂರ್ ಇದನ್ನು ನಮ್ಮ ಜನನು ಕನ್ಸಿಡರ್ ಮಾಡಿ ದೇ ವಿಲ್ ಗಿವ್ ಫರ್ದರ್ ಮೋರ್ ಇಂಪಾರ್ಟೆನ್ಸ್ ಅವರ ಹಾರ್ಟ್ ಹೆಲ್ತ್ಗೆ ಅಂತ. ಥ್ಯಾಂಕ್ ಯು ಸೋ ಮಚ್. Thank you.